उडुपी जिला इंतजामिया श्रीराम सेना के सरपरस्त प्रमोद मतालिक के उडुपी दौरे पर पाबंदी लगा दी है। उडुपी जिले के गंगोली नामी देहात में आज शाम हिंदू जागरण वेदिके के प्रोग्राम में प्रमोद मतालिक को मदऊ किया गया था। नज़्म ज़ब्त फ़िरक़ाना अहमांगी को बरकरार रखने के लिए प्रमोद मतालिक के दाखिले पर पाबंदी आयद की गई है। उडुपी के डिप्टी कमिश्नर कोरम राव ने इस सिलसिले में हुक्मनामा जारी किया है। ಏನು ಅಂತದೇನು ಬಹಳ ದೊಡ್ಡ ಅನಾಹುತ ಆಗುವಂಥದ್ದು ಏನಿಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಸಕ್ಷಮ ಇದ್ದಾರೆ. ಸೊ ಅವರು ಎಲ್ಲವನ್ನೂ ನಿರ್ವಹಿಸ್ತಾರೆ. ಈಗ ನಾನು ಬಂದ ತಕ್ಷಣನೇ ಏನೋ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥದ್ದು ಏನಿಲ್ಲ. ಸೊ ಎಲ್ಲವೂ ಅತ್ಯಂತ ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತನ್ನುವಂಥ ವಿಶ್ವಾಸ ಇದೆ. ಪೊಲೀಸರ ಮೇಲೂ ವಿಶ್ವಾಸ ಇದೆ. ಮುಳಬಾಗಿಲಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು 2 ದಿನದಿಂದ. ಆಗಿನ ಘಟನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ವ್ಯವಸ್ಥಿತವಾಗಿ ಪ್ರೀ ಪ್ಲ್ಯಾನ್ ಮಾಡಿದಂಥ ಘಟನೆ ಅದು. ಆ ಒಂದು ಏರಿಯಾದಲ್ಲಿ ಬಂದ ತಕ್ಷಣವೇ ಲೈಟ್ ಆಫ್ ಮಾಡಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಪ್ರೀ ಪ್ಲ್ಯಾನ್ಡೇ ಇದೆ. ಅಲ್ಲಿ ಏನೋ ಒಂದು ಸ್ವಲ್ಪ ಪೊಲೀಸ್ ಫೇಲ್ಯೂರು ಅಂತ ಅನಿಸುತ್ತಾ ಇದೆ. ಸೊ ಪೊಲೀಸರಿಗೆ ಯಾಕೆ ಗೊತ್ತಾಗಲಿಲ್ಲ ಇದು ಆ ಏರಿಯಾದಲ್ಲಿ ಲೈಟ್ ಆಫ್ ಹೆಂಗಾಯಿತು, ಯಾರು ಮಾಡಿದರು, ಯಾಕೆ ಮಾಡಿದರು. ಸೊ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅವ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ, ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ನಾನು. लाउडस्पीकर पर महाराष्ट्र की सियासत गर्मा रही है। एमएनएस सरबराह राज ठाकरे ने 3 मई तक मस्जिदों से लाउडस्पीकर हटाने के लिए डेडलाइन दी है। राज ठाकरे के सख्त मौक़िफ़ से एमएनएस के मकामी मुस्लिम लीडर नाराज़ हैं। रियासत भर से अब तक एमएनएस के 35 लीडर इस्तीफ़ा दे चुके हैं।